ವೀಕ್ಷಕರೇ, A1 ಕನ್ನಡ ನ್ಯೂಸ್ ಹಾವೇರಿ. ನಾನು ಗಿರೀಶ್ ಪೂಜಾ. ಪ್ರಿಯ ವೀಕ್ಷಕರೇ, ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುತಾತ್ಮರಾದ ದಿನ ಮತ್ತು 75ನೆಯ ಗಣರಾಜ್ಯೋತ್ಸವ ಅದ್ಧೂರಿ ಕಾರ್ಯಕ್ರಮ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಮುನ್ಸಿಪಲ್ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ದಕ್ಕೂ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು, ಸರ್ಕಾರಿ ಎಲ್ಲ ಸಿಬ್ಬಂದಿ ವರ್ಗ, ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ, ಸ್ಥಳೀಯ ಶಾಸಕ ಪ್ರಕಾಶ್ ಕೋಳಿವಾಡ್, ತಾಲೂಕಾ ದಂಡಾಧಿಕಾರಿಗಳು, ಇನ್ನು ಹಲವಾರು ಇಲಾಖೆಯ ಮುಖಂಡರು, ನಗರಸಭಾ ಸದಸ್ಯರು ಕೂಡ ಈ 75ನೇ ವರ್ಷದ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ, ವಿವಿಧ ಕಾಲೇಜಿನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಪಥಸಂಚಲನ ಕಾರ್ಯಕ್ರಮವನ್ನು ಗಣ್ಯಮಾನ್ಯರು ವೀಕ್ಷಿಸಿದರು. ಅವರನ್ನು ಕರೆದೊಯ್ತಾ ಇದ್ದಾರೆ. ಪರೇಡ್ ಕಮಾಂಡರ್ ಶ್ರೀ ಬಸನಗೌಡ ಬಿರಾದರ್ PSI ಹಲಿಗೇರಿ. ಪರೇಡ್ ಮೊದಲನೇ ತಂಡ ಪೊಲೀಸ್ ಇಲಾಖೆ ವಿಜಯ್ ಕುಮಾರ್ ಬಳೆಗಾರ್ ASI ಅವರ ನೇತೃತ್ವದ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ ನಾಯಕರು ಶ್ರೀ BM ಕೂಡ್ಲಿಗಿ, ಗೃಹ ರಕ್ಷಕ ದಳ, ಕನ್ನೂರ್ ವಿದ್ಯಾನಿಕೇತನ ಶಾಲೆ ಕುಮಾರಿ ಸುನಂದಾ TK, ಕನ್ನೂರ್ ವಿದ್ಯಾನಿಕೇತನ ಶಾಲೆ, ನ್ಯಾಷನಲ್ ಪಬ್ಲಿಕ್ ಶಾಲೆ ರಾಣೆಬೆನ್ನೂರು, ಕೇಲಿ ಸಂಸ್ಥೆಯ ರಾಜರಾಜೇಶ್ವರಿ ಶಾಲೆ, ಕೇಲಿ ಸಂಸ್ಥೆಯ ರಾಜೇಶ್ವರಿ ಪ್ರಾಥಮಿಕ ಶಾಲೆ ಕುಮಾರಿ ಐಶ್ವರ್ಯ ಪಾಟೀಲ್, ಭೂಮಿಕಾ ಪ್ರೌಢಶಾಲೆ ನಾಯಕ ಕುಮಾರ್ ನಾಯಕ ಕುಮಾರ್ ಯಶವಂತ್ ಕೈಲಾಸ್,
नायक कुमारी ದಿನಾಚರಣೆಯ ಈ ಭವ್ಯ ಅವಿಸ್ಮರಣೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಜನಪ್ರಿಯ ಶಾಸಕರು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಶ್ರೀ ಪ್ರಕಾಶ್ ಕೋಳಿವಾಡ್ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಭೀಮಪ್ಪ ಬೀರಪ್ಪ ಕುಡುಕ್ಲಿ ಅಧ್ಯಕ್ಷರು PND ಬ್ಯಾಂಕ್ ರವರೇ, ಶ್ರೀ ಯಲ್ರೆಡ್ಡಿ ಹನುಮಂತ ರೆಡ್ಡಿ ರಡ್ಡೇರ್ ಅಧ್ಯಕ್ಷರು TAPCMS ಬ್ಯಾಂಕ್ ಹಾಗೂ ನಗರಸಭೆಯ ಪೌರ ಆಯುಕ್ತರೇ, ಮಾನ್ಯ DYSP ಸಾಹೇಬ್ರೆ, ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ನನ್ನ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ಶಾಲಾ ಶಿಕ್ಷಕರೇ, ಮುದ್ದು ವಿದ್ಯಾರ್ಥಿಗಳೇ, ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರೇ, ಪೊಲೀಸ್ ಸಿಬ್ಬಂದಿಗಳೇ ಹಾಗೂ ಗೃಹ ರಕ್ಷಕದ ಸಿಬ್ಬಂದಿಗಳೇ, ಅತ್ಯುನ್ನತವಾಗಿ ಕವಾಯತು ಪ್ರದರ್ಶನ ಮಾಡಿದ ಎಲ್ಲ ನನ್ನ ಮುದ್ದು ಮಕ್ಕಳೇ ಹಾಗೂ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳೇ, ತಮ್ಮೆಲ್ಲರಿಗೂ ರಾಣೆಬೆನ್ನೂರು ತಾಲೂಕು ಆಡಳಿತ ವತಿಯಿಂದ ಭವ್ಯ ಸ್ವಾಗತವನ್ನು ಕೋರುತ್ತಾ ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ದಿನ ನಮ್ಮ ನಿಮ್ಮೆಲ್ಲರಿಗೆ ಶ್ರೇಷ್ಠವಾದ ದಿನ. ದಿನಾಂಕ 26 ನವೆಂಬರ್ 1949ರಂದು ಭಾರತ ಸಂವಿಧಾನವನ್ನು ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಂಡದ್ದೀವ. ದಿನಾಂಕ 26 ಜನವರಿ 1950ರಂದು ನಮ್ಮ ಸಂವಿಧಾನವನ್ನು ಜಾರಿಗೆ ತಂದ ದಿನಾಚರಣೆ. ಇಂದಿಗೆ 75 ವರ್ಷಗಳು ಕಳೆದಿವೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವ್ಯವಸ್ಥಿತಗೊಳಿಸಲು ಮತ್ತು ಅದರ ಎಲ್ಲ ಪೌರರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶಗಳಲ್ಲಿ ಸಮಾನತೆ, ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಭಾವನೆಯನ್ನು ಎಲ್ಲರೂ ವೃದ್ಧಿಗೊಳಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಆಧುನಿಕ ಸಮಾಜದ ಮೌಲ್ಯಗಳಲ್ಲಿ ಪ್ರಜಾಪ್ರಭುತ್ವ ಪರಮೋಚ್ಚವಾದ ಮೌಲ್ಯವಾಗಿದೆ. ಪ್ರಜಾಪ್ರಭುತ್ವವು ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ನೀಡುವುದರೊಂದಿಗೆ ವ್ಯಕ್ತಿಯನ್ನು ಆಡಳಿತದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡುವುದು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಆಡಳಿತದಲ್ಲಿ ಪಾಲ್ಗೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತದೆ. ನಮ್ಮ ಭಾರತ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿದೆ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ನಿರ್ಣಯವೇ ಅಂತಿಮ ನಿರ್ಣಯ. ಭಾರತದಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಸಂರಕ್ಷಿಸಲು, ಬೆಳೆಸಲು ಸಂವಿಧಾನ ಪೂರಕವಾಗಿದೆ. ನಮ್ಮ ಭಾರತದ ಸರ್ವೋಚ್ಚ ಕಾನೂನು ಎಂದರೆ ನಮ್ಮ ಸಂವಿಧಾನ. ಭಾರತ ಸಂವಿಧಾನವು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅತ್ಯಮೂಲ್ಯವಾದ ಮೂಲಭೂತ ಹಕ್ಕುಗಳು ಹಾಗೂ ಸುಖಿ ರಾಜ್ಯದ ಕಲ್ಪನೆಯನ್ನು ಸಾಕಾರಗೊಳಿಸಲು ರಾಜನೀತಿ ತತ್ವಗಳನ್ನು
ಒದಗಿಸಿದೆ. ಇದರಿಂದ ಭಾರತ ಸಂವಿಧಾನವು ಪ್ರಜಾಪ್ರಭುತ್ವದ ಭಗವದ್ಗೀತೆಯಾಗಿದೆ. ಭಾರತ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ. ನಾವು ಸಂವಿಧಾನವನ್ನು ಗೌರವಿಸಬೇಕು, ಅದರಲ್ಲಿರುವ ನಿಯಮಗಳನ್ನು ಅನುಸರಿಸಬೇಕು. ನಮಗೆ ನೀಡಿದ ಮೂಲಭೂತ ಹಕ್ಕುಗಳ ಜೊತೆಗೆ ದೇಶದ ಪ್ರಜೆಗಳಾಗಿ ನೀಡಲಾದ ಮೂಲಭೂತ ಕರ್ತವ್ಯಗಳನ್ನು ಸಹ ಪಾಲಿಸಬೇಕು. ನಿನ್ನೆ ದಿನ ನಾವೆಲ್ಲ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಭಾರತ ಚುನಾವಣಾ ಆಯೋಗದ ಧ್ಯೇಯವಾಕ್ಯ ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುವೆ. ನಮಗೆ ಮೂಲಭೂತ ಕರ್ತವ್ಯಗಳಲ್ಲಿ ಮತದಾನ ಮಾಡುವ ಹಕ್ಕನ್ನ ಕೊಟ್ಟಿದ್ದಾರೆ. ಈ ಹಕ್ಕನ್ನ ನಾವೆಲ್ಲ ಚಲಾಯಿಸಬೇಕು. ಯಾಕಂದ್ರೆ ಮತದಾನ ಮಾಡುವುದರ ಮೂಲಕ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ಇನ್ನಷ್ಟು ಬಲಿಷ್ಠ, ಸದೃಢವಾಗುತ್ತದೆ. ಮತದಾನ ಮಾಡುವುದು ಮೂಲಭೂತ ಕರ್ತವ್ಯಗಳಲ್ಲೊಂದು. ಇಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ವಂದನೆಗಳಿಗೆ ನನ್ನ ಸಂದೇಶವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಜನವರಿ 26 ಗಣರಾಜ್ಯೋತ್ಸವದ ಅಂಗವಾಗಿ ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಎಲ್ಲ ಶಾಲಾ ಮಕ್ಕಳ ಜೊತೆಗೂಡಿ, ಪಕ್ಷದ ಮುಖಂಡರ ಜೊತೆಗೂಡಿ ಮತ್ತು ನಮ್ಮ ಹಿರಿಯ ನ್ಯಾಯವಾದಿಗಳಾದಂಥ ಕೆಂಪಗೌಡರ ಅವರ ಜೊತೆಗೂಡಿ ಇವತ್ತು ಜನವರಿ 26 ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ನೆರವೇರಿಸಿದ್ದೇವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಇವರು ಸಂವಿಧಾನ ತಂದುಕೊಟ್ಟಂಥ ಮಹಾನ್ ಧೀಮಂತ ನಾಯಕರು. ಇವತ್ತು ನಮಗೆ ಸ್ವಾತಂತ್ರ್ಯ 1947 ಇಸ್ವಿಯಲ್ಲಿ ಸಿಕ್ಕಿರ್ಬೋದು, ಆದರೆ ನಮ್ಮ ಹಕ್ಕು ನಮಗೆ ಸಿಕ್ಕಿದ್ದಿಲ್ಲ. ನಮ್ಮ ಹಕ್ಕು ಸಿಕ್ಕಿದ್ದು ಯಾವಾಗಂದರೆ ಜನವರಿ 26 1950 ಇಸ್ವಿಯಲ್ಲಿ ನಮಗೆ ಗಣರಾಜ್ಯೋತ್ಸವ ಸಿಕ್ಕಿದ ಪರಿಣಾಮವಾಗಿ ಈ ದಿನದಂದು ಪ್ರತಿ ವರ್ಷ ನಮಗೆ ನಮ್ಮ ಹಕ್ಕು ಸಿಕ್ಕ ದಿನದಂದು ಗಣರಾಜ್ಯೋತ್ಸವ ಕಾರ್ಯಕ್ರಮ ನಾವು ಆಚರಿಸ್ತಾ ಇದ್ದೀವಿ. ಹೀಗಾಗಿ ಈ ನಾಡಿನ ಪ್ರತಿಯೊಬ್ಬ ಜನತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತಂದೇಳಿ ಆ ದೇವರಿಗೆ ಬೇಡ್ಕೊಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಆಗಮಿಸಿದ ಶಾಲಾ ಮಕ್ಕಳೇ, ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳೇ ಮತ್ತು ಹಿರಿಯರೇ, ಬ್ರಿಟಿಷರ ಆಗಮನದಿಂದ ನಾವು ಗುಲಾಮರಾಗಿದ್ದಾಗ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರು ಮರಣ ಹೊಂದಿದ್ದಾರೆ. ಅಂಥವರನ್ನು ಈ ಸಮಯದಲ್ಲಿ ನೆನೆಸಬೇಕು. ಸ್ವಾತಂತ್ರ್ಯ ಸಿಕ್ತು, ಆದರೆ ನಮ್ಮನ್ನು ನಾವು ಹೇಗೆ ಆಳಬೇಕು, ನಮ್ಮನ್ನು ನಾವು ಹೇಗೆ ರಕ್ಷಿಸಬೇಕು, ನೀತಿ ನಿಯಮಗಳನ್ನು ಹೇಗೆ ರೂಪಿಸಬೇಕು ಅನ್ನೋ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆಯನ್ನು ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವು ರಾಷ್ಟ್ರಗಳಲ್ಲಿ ಅಡ್ಡಾಡಿ ಎಲ್ಲ ರಾಷ್ಟ್ರಗಳ ಸಂವಿಧಾನವನ್ನು ಅಭ್ಯಾಸ ಮಾಡಿ ನಮ್ಮ ದೇಶಕ್ಕೆ ಸೂಕ್ತವಾಗುವಂತಹ ಒಂದು ಮಾದರಿಯ ಸಂವಿಧಾನವನ್ನು ರಚಿಸಿಕೊಟ್ಟು ಅಂಥ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸುವಂಥ ದಿನ ಇದು ಅಂತ ಹೇಳಿ ನಾವು ಮಾತ್ರ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ನೊಂದವರ ಧ್ವನಿಯಾಗಿ, ದುರ್ಬಲರಿಗೆ ಬಲವಾಗಿ, ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ. ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ. ಎವನ್ ಕನ್ನಡ ನ್ಯೂಸ್, ಸದಾ ನಿಮ್ಮೊಂದಿಗೆ ನಾವು.